ಭೂಸ್ವಾಧೀನಕ್ಕೆ ಸಂಬಂಧಿಸಿದಂಥ ಪರಿಹಾರವನ್ನು ಸೂಕ್ತ ಕಾಲಕ್ಕೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಗದಗ ಜಿಲ್ಲಾಧಿಕಾರಿಯವರ ಕಾರನ್ನು ಸೀಸ್ ಮಾಡೋದಕ್ಕೆ ನ್ಯಾಯಾಲಯ ಆದೇಶಿಸಿದೆ. ಗದಗ ಜಿಲ್ಲಾ ಕೋರ್ಟ್ ಆದೇಶ ಮಾಡಿದೆ. ಜಿಲ್ಲಾಧಿಕಾರಿ ಕಾರು ಜಪ್ತಿಯಾಗಿದೆ. ರಿಟ್ಟಗಾಲೂರು ಏತ ನೀರಾವರಿ ಯೋಜನೆಗೆ ಭೂಮಿ ಬಿಟ್ಟು ಕೊಟ್ಟಿದ್ದಂಥ ರೈತರಿಗೆ ಸೂಕ್ತ ಕಾಲಕ್ಕೆ ಪರಿಹಾರ ಸಿಕ್ಕಿರಲಿಲ್ಲ. 600 ಎಕರೆ ಭೂಮಿ ನೀಡಿದ್ರು ರೈತರು. ಎಕರೆಗೆ 50,000 ರೂಪಾಯಿ ಪರಿಹಾರ ಕೊಡಬೇಕಿತ್ತು. 2017ರಲ್ಲಿ ಹೆಚ್ಚುವರಿ ಪರಿಹಾರಕ್ಕೆ ಬೇಡಿಕೆ ಸಲ್ಲಿಸಿದ್ರು ರೈತರು. 40 ಲಕ್ಷ ಪರಿಹಾರ ಕೊಡಿ ಅಂತ ಕೋರ್ಟ್ ಆದೇಶ ಮಾಡಿತ್ತು. ಆದರೆ ಅದನ್ನು ಬಿಡುಗಡೆ ಮಾಡಿರಲಿಲ್ಲ. 2 ವರ್ಷ ಆದರೂ ಕೂಡ ನೀರಾವರಿ ನಿಗಮದ ನಿರ್ಲಕ್ಷ್ಯಕ್ಕೆ ಜಿಲ್ಲಾಡಳಿತದ ವಿರುದ್ಧ ಕೋರ್ಟ್ ಚಾಟಿ ಬೀಸಿದೆ. ಜಿಲ್ಲಾಧಿಕಾರಿಯ ಇನೋವಾ ಕಾರನ್ನು ಸೀಸ್ ಮಾಡಿ ಅಂತ ಆದೇಶ ಮಾಡಿದೆ. ಕಾರನ್ನು ಸೀಸ್ ಮಾಡಿರೋದು ನೋಡ್ತಾ ಇದ್ದೀರಿ ನೀವು, ಗದಗ ಜಿಲ್ಲಾಧಿಕಾರಿಯ ಕಾರು. ಸರ್, ಸಿಂಗ್ಟಾಲೂರು ಏನು ಕಾಲುವೆದಿತ್ತಲ್ಲ, ಇದು ಇವತ್ತು ನೋಡಿ ಬೆಳಗ್ಗಿಂದ ನಾವು ನೋಡಕತ್ತೀವಿ. ಒಂಥರ ಹೈ ಡ್ರಾಮಾ ಐತೆ. ಏನಂತಂದ್ರೆ ಇದು ನೋಡ್ರಿ, ಸರ್ಕಾರ 2017ರಿಂದ ರೈತರು ಕೋರ್ಟ್ನಲ್ಲಿ ಹೋರಾಡಕತ್ತಾರ. ಇಲ್ಲಿವರೆಗೆ ಆದರೂ ಅವರಿಗೆ ಪರಿಹಾರ ನೀಡಿಲ್ಲ. 2024ಕ್ಕೆ ಸರ್ಕಾರ ಕೋರ್ಟ್ ಆದೇಶ ಮಾಡೈತಿ, ಇವ್ರಿಗೆ ರೈತರಿಗೆ ಪರಿಹಾರ ನೀಡಿರಿ ಅಂತೇಳಿ. ಅವ್ರು ಇನ್ನೂವರೆಗೆ ಆದರೂ ನೀಡಿಲ್ಲ. ಜಿಲ್ಲಾಧಿಕಾರಿಗಳದ್ದು ಒಂದು ಆದೇಶ ಬಂದಿತ್ತು. ಏನು ಜಿಲ್ಲಾಧಿಕಾರಿಗಳಿಗೆ ಕೋರ್ಟಿಂದ ಒಂದು ಆದೇಶ ಬಂದು ಜಿಲ್ಲಾಧಿಕಾರಿಗಳ ಅಗತ್ಯ ಪರಿಕರಣಗಳು ಮತ್ತು ವಾಹನಗಳನ್ನು ಜಪ್ತಿ ಮಾಡಿರಿ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ರೆ, ಕಾರ್ ಸೀಜ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಏನು ಕೋರ್ಟ್ಗೆ ಬೇರೆ ಕಾರನ್ನು ಹಸ್ತಾಂತರ ಮಾಡಿದ್ರೆ. ಇಲ್ಲ ನೋಡ್ರಿ ನೀವು, ರೈತರ ಪರಿಸ್ಥಿತಿ ಎಲ್ಲಿ ಏನಾಗೈತಿ. ಇವತ್ತು ತಮಗೆ ಆಡಳಿತ ನಡೆಸೋಕೆ ಅವ್ರಿಗೆ ತಮಗೆ ಅಡ್ಡಾಡೋಕೆ ತೊಂದರೆ ಆಗಬಾರ್ದು ಅಂತೇಳಿ ಬೇರೆ ಒಂದು ತಾಂತ್ರಿಕ ಸಮಸ್ಯೆ ಇದ್ದಂಥ ಗಾಡಿ ಅನ್ನು ಒದಗಿಸ್ತಾರೆ. ಇವತ್ತು ಜಿಲ್ಲಾಧಿಕಾರಿಗಳ ಗಾಡಿ ಬದಲಾವಣೆ ಮಾಡಿದ್ರು. ಈ ಜಿಲ್ಲೆ ಒಳಗೆ ಏನೇನು ನಡೆದು ಬಿಡೈತೆ ಅಂದ್ರೆ ಒಂಥರ ವಿಚಿತ್ರ ನಡೆದೈತಿ. ರೈತರಿಗೆ ಏನಾದ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.